I wish to bring it to your notice, dear parents and even the students of 8th standard, 9th or 10th standard, whoever it may be. This year 2020-21, our students in the SSSC examination, nearly 40 of the students, they have scored 600 marks and above. And these students, mind you, these students are the toppers in the IIT NEET Foundation classes also. So it is like a feather in our cap where our children have achieved such a great achievement in the annual examination. One thing, make it clear that two toppers who have scored 623 out of 625, those two students are one Suprita ML and the other one is Vaibhavi. These two have taken a lot of advantage and they have worked in the IIT NEET Foundation batch. It means that they have opined and even the parents have given us the feedback, and even our management is satisfied that these two students, apart from the school teaching, they have taken a lot of advantage from this IIT NEET Foundation classes, because periodically they were given the tests, they were assessed, they were valued and they were made known where they stand actually. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಆಯಾ ಹಂತದಲ್ಲಿ ಏನು ಟೆಸ್ಟ್ಗಳನ್ನ ಪರೀಕ್ಷೆಗಳನ್ನು ಬರೀತಾ ಹೋದ್ರು ಸ್ಟಾರ್ಟಿಂಗಿಂದ 2 ವರ್ಷದಿಂದ ಈ ಒಂದು ಹಂತಕ್ಕೆ ತಲುಪೋದಕ್ಕೆ ನಾವು ತುಂಬ ಆ ಮಕ್ಕಳಿಗೆ ಹೇಳಿಕೊಟ್ಟು ಮುಂದೆ ತಂದಿದ್ದೀವಿ ಆ ಮಕ್ಕಳನ್ನ. ಸೊ ಈ ಒಂದು ಕ್ಲಾಸಸ್ಸಿಂದ ಏನಾಗಿದೆ, ಮಕ್ಕಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ನಾವು ಹೆಂಗೆ ಬರಿಬೇಕು, ಅಪ್ಲಿಕೇಶನ್ ಲೆವೆಲ್ ಇರಲಿ, ಸಾದಾ ಪ್ರಶ್ನೆ ಇರಲಿ, ಹೆಂಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಮುಂಬರುವಂಥ ಈ SSSC ಪರೀಕ್ಷೆ ಇರ್ಬೋದು, NTSC ಎಕ್ಸಾಮ್ಸ್ ಇರ್ಬೋದು, ಈ ಮಕ್ಕಳು ಎನ್ರೋಲ್ ಆಗಿದ್ದಾಗ ಏನಾಗುತ್ತೆ, ಆ ಮಕ್ಕಳಿಗೆ ಎಲ್ಲ ರೀತಿ ಉಪಯೋಗ ಅಂತ ಖಂಡಿತ ಇದರಿಂದ ಇದ್ದೇ ಇದೆ. ಹಾಗಾಗಿ ನಿಮ್ಮ ಭವಿಷ್ಯಕ್ಕೂ ತುಂಬ ಅನುಕೂಲ ಆಗುತ್ತೆ. ಯಾಕೆಂದ್ರೆ 10th ಸ್ಟ್ಯಾಂಡರ್ಡ್ ಆದ ನಂತರ ನೀವು PUC ಹೋಗುವಾಗ ಯಾವ ರೀತಿ ಚಾನಲೈಸ್ ಆಗ್ತೀರಾ ಅನ್ನೋದು ಈ ಫೌಂಡೇಶನ್ ಕ್ಲಾಸಸ್ಸು ತುಂಬ ಅನುಕೂಲ ಆಗುತ್ತೆ ಮಕ್ಕಳು. ಸೊ ಪೇರೆಂಟ್ಸ್ಗೂ ಗಮನ ಇರಲಿ, ಈ ಒಂದು ಕ್ಲಾಸಸ್ಸು ನಮ್ಮ ಏನು ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ಸೆಕ್ರೆಟರಿ ಸರ ಒಂದು ಆಸೆಯಿಂದ ಏನು ಶುರು ಮಾಡಿದ್ದೀವಿ ಅದು ಖಂಡಿತವಾಗ್ಲೂ ಫಲ ಕೊಟ್ಟಿದೆ. ಆ ಒಂದು ನಮ್ಮ ಆಸೆಗೆ ಈಡೇರಿಸಿದ್ದಕ್ಕೆ ಈ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದ. ಅದೇ ರೀತಿ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಏನಿದೆ ಅವ್ರಿಗೂ ಸಹ ನಾನು ಧನ್ಯವಾದನ ತಲುಪಿಸ್ತಾ ಇದ್ದೀನಿ. ಬಿಕಾಸ್ ವಿ ಆರ್ ವಿತ್ ಅವರ್ ಚಿಲ್ಡ್ರನ್. ಸೊ ನಮ್ಮ ಮಕ್ಕಳೇನೆ ನಮಗೆ ಆಸ್ತಿ. ಹಾಗಾಗಿ ಆ ಮಕ್ಕಳು ಚೆನ್ನಾಗಿ ಓದೋದ್ರಲ್ಲಿ ನಮ್ಮ ಸಹಾಯ, ನಮ್ಮ ಒಂದು ಸಪೋರ್ಟ್ ಖಂಡಿತ ಇರುತ್ತೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳ ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಿ. ಇದೇ ನಿಮ್ಮ ಒಂದು ಇನಿಷಿಯೇಟಿವ್ ಏನಿದೆ, ನಿಮ್ಮ ಜೂನಿಯರ್ಸ್ಗೆ ನೀವು ಹೇಳ್ಕೊಟ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ದಾರಿನೇ ಹಿಡಿತಾರೆ, ತುಂಬ ಚೆನ್ನಾಗಿ ಮಾರ್ಕ್ಸನ್ನು ತಗೊಳ್ತಾರೆ. ನಿಮಗೆ ಸಿಕ್ಕಿರೋಂಥ ಈ ಒಂದು ಆಪರ್ಚುನಿಟಿನ ಖಂಡಿತವಾಗ್ಲೂ ಮಕ್ಕಳು ಉಪಯೋಗಿಸ್ಕೊಳ್ಳಿ. ಪೇರೆಂಟ್ಸು ಸಹ ಮಕ್ಕಳಿಗೆ ಉತ್ತೇಜನ ಕೊಡಿ. ಅದೇ ರೀತಿ NTSC NMMS ಎಕ್ಸಾಮ್ಸು ಸಹ ಕ್ರ್ಯಾಕ್ ಮಾಡೋದಕ್ಕೆ ಜೂನಿಯರ್ಸ್ಗೆ ಖಂಡಿತ ಸಹಾಯ ಆಗುತ್ತೆ. ಎಲ್ಲ ರೀತಿಯಲ್ಲೂ ನಮ್ಮ ಸಪೋರ್ಟ್ ಇರುತ್ತೆ. ಸಿ ದಟ್ ಯು ಮೇಕ್ ಬೋತ್ ದ ಹ್ಯಾಂಡ್ಸ್ ಟು ಕ್ಲಾಪ್ ಸೊ ದಟ್ ಅವರ್ ಚಿಲ್ಡ್ರನ್ ವಿಲ್ ಬಿ ಸ್ಟ್ಯಾಂಡಿಂಗ್ ಅಟ್ ಎ ವೆರಿ ಹೈ ಪೊಸಿಷನ್. That is sure. Hi everyone, I think you all know me. Myself Suprita, I am from Marimalapaz High School 10C. I was getting the coaching classes from IIT. First in the means 9th ಇಂದ ನಾನು coaching classes ನ IIT ಅಲ್ಲಿ ತಗೊಂಡಿದ್ದೀನಿ. ಫಸ್ಟ್ ಸೇರ್ಕೊಂಡಾಗ ಇಟ್ ವಾಸ್ ಲೈಕ್ ಬರ್ಡನ್ ಅನಿಸ್ತಾ ಇತ್ತು. ಏನಿದು ಇಷ್ಟೊಂದಿದೆ, ನಮ್ಮ ಸ್ಟೇಟ್ ಸಿಲೆಬಸ್ ಚೆನ್ನಾಗಿತ್ತಲ್ವಾ, ಅಷ್ಟೇ ಓದ್ಬೋದು ಅನಿಸ್ತಾ ಇತ್ತು. ಬಟ್ ಆಮೇಲೆ ಅಡ್ಜಸ್ಟ್ ಆದರೆ IITಗೆ ಓದಿದ್ರೆ ಸಾಕು, ನಮಗೆ ಸ್ಟೇಟ್ದು ಓದೋ ಅವಶ್ಯಕತೆನೇ ಇರಲ್ಲ. ಟೆಸ್ಟ್ ನಾಳೆ ಅಂತ ಹಾಗೆ ನೋಡಿಕೊಂಡ್ರೆ ಸಾಕು, ಆ ರೀತಿ ನಾವು ಪ್ರಿಪೇರ್ ಆಗ್ಬೋದು. ಮತ್ತು ಈಗ 10th ಅಲ್ಲಿ ಲಾಕ್ಡೌನ್ ಇರುವಾಗ ಸ್ಕೂಲಲ್ಲಿ ಕ್ಲಾಸಸ್ ಅಷ್ಟು ಬೇಗ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ IIT ದೇ ಸ್ಟಾರ್ಟೆಡ್ ಸಿನ್ಸ್ ಏಪ್ರಿಲ್. ನಮಗೆ ಹೇಳಿದ್ರು AGM ಸರ್ ಏಪ್ರಿಲ್ 20th ಇಂದಾನೇ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ಇಟ್ ವಾಸ್ ವೆರಿ ಯೂಸ್ಫುಲ್. ಅದ್ರದ್ದು ಮಾಡ್ಯೂಲ್ಸ್ ಏನು ಕೊಡ್ತಾರೆ ಅದನ್ನು ನಾವು ಪ್ರಾಪರಾಗಿ ವರ್ಕ್ ಮಾಡಿದ್ರೆ ಬೋರ್ಡ್ ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡೋದು ತುಂಬ ಈಸಿ. ಮತ್ತು ಈಗ ಈ ಸಿಚುಯೇಷನಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಸಬ್ಜೆಕ್ಟಿವಿಂದ ಆಬ್ಜೆಕ್ಟಿವ್ಗೆ, ಇದು ತುಂಬ ಹೆಲ್ಪ್ಫುಲ್ ಆಯಿತು IITಯಿಂದ. ಬಿಕಾಸ್ ನಾವಿಲ್ಲಿ ತುಂಬ ಟೆಸ್ಟ್ನ ಮೊದಲೇ ಅಟೆಂಪ್ಟ್ ಮಾಡಿದ್ವಿ, ಹೇಗೆ ಬರೀಬೇಕು ಅಂತ ಎಲ್ಲ ಗೊತ್ತಿತ್ತು. ಸೊ ಆಬ್ಜೆಕ್ಟಿವ್ನ ಅಟೆಂಡ್ ಮಾಡೋದಕ್ಕೆ ಬೇರೆಯವ್ರಿಗೆಲ್ಲ ಇದು ಹೊಸದು, ಸ್ವಲ್ಪ ಮಾರ್ಕಿಂಗ್ಸ್ ಎಲ್ಲ ಕಷ್ಟ ಅನಿಸಿದ್ರು. ನಮಗೆ ಇಟ್ ವಾಸ್ ವೆರಿ ಈಸಿ. ಇನ್ ದಿಸ್ 10th ಸ್ಟ್ಯಾಂಡರ್ಡ್ ಐ ಹ್ಯಾವ್ ಗಾಟ್ 623 ಮಾರ್ಕ್ಸ್. ಇದ್ರದ್ದು ಗ್ರೇಟೆಸ್ಟ್ ಕ್ರೆಡಿಟ್ IITಗೆ ಹೋಗುತ್ತೆ. ಬಿಕಾಸ್ ಒಂದು ಥಿಂಗ್ ಏನು ಶೇರ್ ಮಾಡ್ತೀನಿ ಅಂದರೆ, 10th ಅಲ್ಲಿ ನಮಗೆ ಸೈನ್ಸಲ್ಲಿ ಒಂದು ಲೆಸನನ್ನು ಡಿಲೀಟೆಡ್ ಅಂತ ಮಾಡಿರಲಿಲ್ಲ. ಆದರೆ ಜಸ್ಟ್ IITಯಲ್ಲಿ ನಮಗೆ ಹೇಳ್ಕೊಟ್ಟಿದ್ರು. ಮೋಸ್ಟ್ ಆಫ್ ದೆಮ್ ನನ್ನ ಅದರ್ ಫ್ರೆಂಡ್ಸ್ ಏನಿದ್ದಾರೆ IITಲಿ ಇಲ್ಲದೆ ಇರೋರು, ದೇ ಹ್ಯಾವ್ ನಾಟ್ ಅಟೆಂಡೆಡ್ ದಟ್ ಕ್ವೆಶನ್. ಬಟ್ ಇಲ್ಲಿ ನನಗೆ ಹೇಳ್ಕೊಟ್ಟಿದ್ದರಿಂದ ಐ ಹ್ಯಾವ್ ಗಾಟ್ 623 ಮಾರ್ಕ್ಸ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಇನ್ ದಿಸ್ IIT. ಮತ್ತು ಇದು ನನ್ನ ನೆಕ್ಸ್ಟ್ 11th 12th ಇಟ್ಸ್ ವೆರಿ ಯೂಸ್ಫುಲ್. ಈಗ ನನಗೆ ಅವ್ರ ಜೊತೆ ಜಾಯ್ನ್ ಆಗಿ ಹೋಗೋದಕ್ಕೆ ಈಸಿ ಆಗ್ತಾ ಇದೆ. ನೀವು 10th ಇಂದ 11th ಹೋದಾಗ ಇಟ್ ಫೀಲ್ಸ್ ವೆರಿ ಹೈ ಅನಿಸುತ್ತೆ ಸಿಲೆಬಸ್ ಎಲ್ಲ. ಬಟ್ ನೀವು IITಯಲ್ಲಿ ಕೋಚಿಂಗ್ ತೊಗೊಂಡಿದ್ರೆ ಇಟ್ ಫೀಲ್ಸ್ ಕಡಿಮೆ ಅನಿಸುತ್ತೆ. ಚೆನ್ನಾಗಿತ್ತು, ನಾವಿಲ್ಲಿ ಜಾಸ್ತಿ ಇಲ್ಲೇ ಓದಿರೋದ್ರಿಂದ ಅದು ಇನ್ನೂ ಕಡಿಮೆ ಅನಿಸುತ್ತೆ, ಅಡ್ಜಸ್ಟ್ ಆಗಿ ಹೋಗ್ಬೋದು. ಸೊ ನೀವು ಎಲ್ಲ IITಗೆ ಜಾಯ್ನ್ ಆಗಿ, ಇಟ್ಸ್ ವೆರಿ ಯೂಸ್ಫುಲ್, ಇಟ್ಸ್ ವೆರಿ ವರ್ತ್. ನಾನು ವೈಭವಿ, ವೈಮಲಪ್ಪ 10th B ಸೆಕ್ಷನಲ್ಲಿ ನಾನು ಓದ್ತಿದ್ದೆ. ನನಗೀಗ 623 ಬಂದಿದೆ.
ನಮ್ಮ ಸಬ್ಜೆಕ್ಟಿವ್ ಏನಿತ್ತು ಅದು ಆಬ್ಜೆಕ್ಟಿವಿಗೆ ನಮಗೆ ಲಾಸ್ಟಲ್ಲಿ ಅನೌನ್ಸ್ ಮಾಡಿದ್ದು. ನಮಗೆ ಫಸ್ಟ್ ಸಬ್ಜೆಕ್ಟಿವ್ಗೆ ನಾವು ಪ್ರಿಪೇರ್ ಆಗ್ತಿದ್ವಿ. ಆ್ಯಂಡ್ ಇವಾಗ ನಮ್ಮ ಸ್ಟೇಟ್ ಬೋರ್ಡಲ್ಲಿ ಇರ್ತಿರುವಾಗ ನಮಗೆ MCQ ಯಾವುದೇ ಐಡಿಯಾ ಕೂಡ ಇರಲಿಲ್ಲ. ಬಟ್ ವೆನ್ ವಿ ಜಾಯಿಂಡ್ IITಗೆ ಬಂದಾಗ ನಾವು ಮರಿಮಲ್ಲಪ್ಪನ ಏನಿದೆ ಅದು MCQನ ಕ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ವಿ ಫೆಲ್ಟ್ ಇಟ್ಸ್ ಟಫ್ ಅಂತ. ಬಟ್ ಇಲ್ಲಿ ಏನು IITಲಿ ಕ್ರ್ಯಾಕ್ ಮಾಡೋದಕ್ಕೆ ಮೆಥಡ್ಸ್ ಆಗಲಿ ಏನೇನು ಬೇಕು ಅದೆಲ್ಲ ಸಿಗುತ್ತೆ ನಿಮಗೆ. ಸೊ ಫ್ಯೂಚರಿಗೆ ನೀವು JEE ನೀಟ್ ವಾಟ್ ಎವರ್ ಯು ಟೇಕ್ ಅದೆಲ್ಲದೂ MCQ ಬೇಸಿಸೇ ಬರುತ್ತೆ. ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲರೂ ಕೂಡ. ಸೊ ಅದಕ್ಕೆ ನಿಮಗೆ ಬೇಸಿಕ್ಕಾಗಿ ಇಲ್ಲೇ ನಿಮಗೆ ಹೆಂಗೆ ಐಡಿಯಾ ಎಲ್ಲ ಸಿಕ್ಕಿದ್ರೆ MCQ ಕ್ರ್ಯಾಕ್ ಮಾಡೋದೆಲ್ಲ ನೀವು ಸೊ ಆಗ ಈಸಿಯಾಗಿ ಟರ್ನ್ ಓವರ್ ಆಗ್ಬೋದು. ಸೊ ಈಗ ನೀವು ಸಬ್ಜೆಕ್ಟಿವ್ ಎಲ್ಲದಕ್ಕೂ ಸಬ್ಜೆಕ್ಟಿವೇ ಪ್ರಿಪೇರ್ ಆಗ್ತಿರುವಾಗ MCQ ಬಗ್ಗೆ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಕೂಡ ಇರೋದಿಲ್ಲ. ಅದ್ರ ಜೊತೆ ಇದನ್ನು ಕಲಿತಾ ಹೋಗ್ತಿದ್ರೆ ನಿಮಗೆ ಫ್ಯೂಚರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಜಾಯಿನ್ IIT. ನನ್ನ ಹೆಸರು ಸಿಂಚನಾ ಮಹೇಶ್. ನಾನು SSLC ಎಕ್ಸಾಮಲ್ಲಿ 621 ತಗೊಂಡಿದ್ದೀನಿ. IIT ಕ್ಲಾಸಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಸ್ಕೂಲ್ ಕ್ಲಾಸ್ ಸ್ಟಾರ್ಟ್ ಆಗಿಂತ ಮುಂಚೆ IIT ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅದರಿಂದ NTSCಗೂ ತುಂಬ ಯೂಸ್ ಆಗಿದೆ ಮತ್ತು ಬೋರ್ಡ್ ಎಕ್ಸಾಮ್ಗೂ ತುಂಬ ಯೂಸ್ ಆಗಿದೆ. ಆಮೇಲೆ ಬೋರ್ಡ್ ಎಕ್ಸಾಮಲ್ಲಿ ಪ್ಯಾಟರ್ನ್ ಚೇಂಜ್ ಆದಾಗೂ ತುಂಬ ಹೆಲ್ಪ್ ಆಗಿದೆ. MCQ ಎಲ್ಲ ಮಾಡಿಸಿದ್ರು. ಸೊ ತುಂಬ ಹೆಲ್ಪ್ ಆಗಿದೆ ನನಗೆ IIT ಕ್ಲಾಸಿಂದ. ಸೂರ್ಯನಾರಾಯಣ. ಈ ವರ್ಷ SSLC ಎಕ್ಸಾಮಲ್ಲಿ ನಂದು 610 ಬಂದಿದೆ. ಇದು ನನಗೆ IIT ಫೌಂಡೇಶನ್ ಕ್ಲಾಸ್ ರೂಮ್ಸು ಹೆಲ್ಪ್ ಆಯಿತು. ನನಗೆ ಜಾಸ್ತಿನೇ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಮ್ಯಾಥ್ಸ್ ಎಲ್ಲ ಈಸಿ ಆಯಿತು ನನಗೆ. ಸೈನ್ಸು ನಾವು ಓದಬೇಕಾಗಿರೋದಕ್ಕಿಂತ ಜಾಸ್ತಿ ಓದೋದ್ರಿಂದ ಟೆಕ್ಸ್ಟ್ ಬುಕ್ಸನ್ನು ನಾವು ಓದ್ತಾನೆ ಇರಲಿಲ್ಲ. ಸುಮ್ಮನೆ ಒಂದು ಸಲ ರಿವೈಸ್ ಮಾಡಿಬಿಟ್ರೆ ನಾವು ಎಲ್ಲ ಎಕ್ಸಾಮ್ಸು ಟೆಸ್ಟನ್ನು ಅಟೆಂಡ್ ಮಾಡ್ತೀವಿ. ನನ್ನ ಹೆಸರು ಅನನ್ಯ. ನಾನು ಈ ಸಲ 10th ಇದರಲ್ಲಿ 609 ತೆಗೆದಿದ್ದೀನಿ. IIT ಫೌಂಡೇಶನ್ಸ್ ನಿಜ ತುಂಬ ಹೆಲ್ಪ್ ಮಾಡಿದೆ. ಯಾಕೆ ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಅವ್ರು ಕ್ಲಾಸ್ ಸ್ಟಾರ್ಟ್ ಮಾಡಿ ಅವಾಗಲಿಂದ ನಮ್ಮ ಜೊತೆ ಇದ್ರು. ಸೊ ಈ ಮಾರ್ಕ್ಸ್ ಅಷ್ಟು ಹೆಲ್ಪ್ ಮಾಡಿದೆ. ಮತ್ತು ಈವನ್ ನಮ್ಮದು ಪ್ಯಾಟರ್ನ್ ಚೇಂಜ್ ಆದ್ರೂ ಸಬ್ಜೆಕ್ಟಿವಿಂದ ಆಬ್ಜೆಕ್ಟಿವ್ ಅದರಲ್ಲೂ ಸಪೋರ್ಟ್ ಮಾಡಿ ಇಷ್ಟು ಮಾರ್ಕ್ಸ್. ಥ್ಯಾಂಕ್ ಯು. 10th ಸೆಕ್ಷನ್ ನಂದು ಈ SSLC 2021ನಲ್ಲಿ ನನ್ನ ಮಾರ್ಕ್ಸು 616. ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಔಟ್ ಆಫ್ 40. ಇದಕ್ಕೆ ಮೇನ್ ರೀಸನ್ ಅಂದರೆ IIT ತುಂಬ ಚೆನ್ನಾಗಿ ಇಲ್ಲಿ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡಿಕೊಟ್ಟು April 20th ಅಂತ ಹೇಳಿದ್ರು ಏಜೆಂಟ್ ಸರ್. ಅವತ್ತಿಂದನೇ ಸ್ಟಾರ್ಟ್ ಮಾಡಿದ್ರು IIT ಕ್ಲಾಸ್ನ. ಅವತ್ತಿಂದ ಒಂದಿನ ಬಿಡ್ದಂಗೆ ಕ್ಲಾಸಸ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ನನಗೆ MCQನೆಲ್ಲ ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಯಿತು. ಮೇನ್ ರೀಸನ್ IIT. ಥ್ಯಾಂಕ್ ಯು. SSLC 2021ನಲ್ಲಿ 619 ಬಂದಿದೆ. IIT ಕ್ಲಾಸ್ನ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದನೂ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಒಡಿಸ್ಸಲ್ಲಿ ನಾವು ಬಂದೆ. ಲಾಕ್ಡೌನಲ್ಲೆಲ್ಲ ನೀಟಾಗಿ ಮಾಡಿದ್ದಾರೆ. MCQ ಎಲ್ಲ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಯಿತು. IIT ಫುಲ್ ಯೂಸ್ಫುಲ್ ಆಗುತ್ತೆ. Hi, my name is Chinmay MS and I have secured 603 in board exams and I am from Marimalapaz High School 10th B. So IIT ಇಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಮೇನ್ ಆಗಿ ಫೌಂಡೇಶನ್ ಇಲ್ಲಾಂದರೆ ಎಷ್ಟೇ ದೊಡ್ಡದು ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫೌಂಡೇಶನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನೋಡ್ತಾ ಇದ್ದೀವಿ ನಾವು IIT JEE ಅದೆಲ್ಲ ಸಖತ್ ಇಂಪಾರ್ಟೆನ್ಸ್ ಇದೆ ಈಗ ಬೋರ್ಡ್ ಎಕ್ಸಾಮ್ಸ್ಗಿಂತನೂ. ಸೊ ಈಗ ಪ್ಯಾಟರ್ನ್ ಎಲ್ಲ ಚೇಂಜ್ ಆದಮೇಲೆ ನಮಗೆ ಸಖತ್ತು ಇದಾಗ್ತಾ ಇತ್ತು. ಏನೀಗ ಸಬ್ಜೆಕ್ಟಿವ್ ಓದಿದ್ವಿ ಇದೆಲ್ಲ ಫುಲ್ಲು ಎಲ್ಲ ಥರ ಚೇಂಜ್ ಅಂತ. ಬಟ್ ಇವಾಗ ಎಲ್ಲ ಚೇಂಜ್ ಮಾಡಾದ್ಮೇಲೂ ನಮ್ಗೆ ಇವರು 9th ಸ್ಟ್ಯಾಂಡರ್ಡಿಂದನೂ ಕೂಡ ಸಖತ್ ಸಪೋರ್ಟ್ ಮಾಡಿಕೊಂಡು ಎಲ್ಲ ಅದಕ್ಕೋಸ್ಕರನೇ ಪ್ರಿಪೇರ್ ಆಗ್ತಾ ಇದ್ವಿ. ಸೊ ಇದಷ್ಟೊಂದು ಟಫ್ ಅನಿಸ್ಲಿಲ್ಲ, ನಮಗೆ ತುಂಬ ಈಸಿಯಾಗಿ ಫೀಲ್ ಆಯಿತು. ಸೊ ಇದರಿಂದ ಸಖತ್ ಹೆಲ್ಪ್ ಆಗಿದೆ. IIT ಮತ್ತು JEE ಆರ್ ನೀಟ್ ಎಲ್ಲದಕ್ಕೂ ಕೂಡ ಮೇನ್ ಫೌಂಡೇಶನ್ ಇಲ್ಲಿಂದನೇ ತೊಗೊಂಡ್ರೆ ಅವಾಗ ಅಷ್ಟೊಂದು ಟಫ್ ಫೀಲ್ ಆಗೋಲ್ಲ. ಬಿಕಾಸ್ ಇಲ್ಲಿಗಿಂತನೂ ಹೈಸ್ಕೂಲ್ಗಿಂತನೂ ಕಾಲೇಜ್ಗೆ ಹೋದಾಗ ಸಿಲೆಬಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಅವಾಗ ಅಷ್ಟೊಂದು ಬರ್ಡನ್ ಫೀಲ್ ಆಗೋದಿಲ್ಲ. ಸೊ ನೀವು ಇಲ್ಲಿಂದನೇ ತೊಗೊಂಡು ಎಲ್ಲ ಬೇಸಿಕ್ಸ್ ಅಲ್ಲಿಂದ ಸ್ವಲ್ಪ ಈಸಿ ಆಗುತ್ತೆ. ಥ್ಯಾಂಕ್ ಯು. I have studied in 10th D section. I have scored 612 marks in my SSLC board exam. And taking IIT, it was very helpful because we have been explained topics very well. In-depth concepts have been explained. So I insist you guys to take IIT. Myself Liktavi. I was studying in Marimalapaz High School. I have got 619 out of 625 in board SSLC exam. I was studying in Marimalappa I was taking the classes from IIT Foundation
This has helped me a lot to score these marks. Here they teach me a lot and I have scored more marks. This is best, I think. Hello everyone, I am Samiksha M. Aris from Marimala Pass High School, 10th standard B section. ನಾನು ಈ ಸ್ಕೂಲ್ಗೆ 8th ಅಲ್ಲಿ ಜಾಯ್ನ್ ಆಗಿದ್ದು. 8th ಅಲ್ಲಿ ಜಾಯ್ನ್ ಆದಾಗ ಫಸ್ಟ್ ನಮಗೆ ಎಲ್ಲ ಟೀಚರ್ಸ್ ಹೇಳ್ತಿದ್ದು IIT ಒಂದು ಎಕ್ಸಾಮ್ ಫೌಂಡೇಶನ್ ಶುರು ಮಾಡ್ತಿದ್ದೀವಿ ಅಂತ. ಸೊ ನಾವು 8th ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು 9th ಜಾಯ್ನ್ ಆದ್ವಿ. ನಾವೇ ಫಸ್ಟ್ ಇಯರ್ ಬ್ಯಾಚ್ ಆಗಿದ್ದು, ನಮಗೆ ಏನೂ ಗೊತ್ತಿಲ್ಲ ನಮ್ಗೆ ಹೆಂಗಿರುತ್ತೋ ಏನೋ ಅಂತ, ಏನೂ ಗೊತ್ತಿಲ್ಲದೆ ನಾವು ಒಂದು ನಂಬಿಕೆಯಿಂದ ಜಾಯ್ನ್ ಆದ್ವಿ. ಆ ನಂಬಿಕೆ ನಮಗೆ ಅದು 100% ಎಕ್ಸ್ಪೆಕ್ಟ್ ಮಾಡಿದ್ರಲ್ಲಿ ನಮಗೆ 300% ಜಾಸ್ತಿನೇ ನಮಗೆ ಸಿಕ್ಕಿದೆ. ಏನೂ ಕೂಡ ಲಾಸ್ ಆಯಿತು ಆ ಥರ ಎಂತ ಆಗಿಲ್ಲ ನಮಗೆ. ಫಸ್ಟು ನಮಗೆ ಮಾಡ್ಯೂಲ್ಸ್ ನಮಗೆ 100% ಹೆಲ್ಪ್ ಮಾಡಿ. ಆಮೇಲೆ 10th ಅಲ್ಲಿ ಸರ್ ಪ್ರಿಪೇರ್ ಮಾಡಿರೋ ಒಂದು ಮಾಡ್ಯೂಲ್ಸ್ ಇತ್ತು. ಆ ಎಲ್ಲ ಮಾಡ್ಯೂಲ್ಸ್ ಕೂಡ ನಮಗೆ ತುಂಬ ಹೆಲ್ಪ್ ಆಯಿತು. ಸ್ಕೂಲ್ ಟೀಚರ್ಸ್ ಎಲ್ಲರೂ ಪಾಠ ಮಾಡಿದ್ದಾರೆ. ಹೊಸ ಪರ್ಸನ್ಸ್ ಬಂದು ನಮಗೆ ಮೋಟಿವೇಟ್ ಮಾಡಿದ್ದಾರೆ. ಎಲ್ಲ ಮೋಟಿವೇಶನ್ ನಮಗೆ ಎಷ್ಟೊಂದು ಹೆಲ್ಪ್ ಆಗಿದೆ. ನಮಗೆ ಟೀಚರ್ಸ್ ಬಂದು ಮೋಟಿವೇಶನ್ ವಿಡಿಯೋ ಪ್ಲೇ ಮಾಡ್ತಿದ್ದಾಗ ಫುಲ್ ಗೂಸ್ ಬಂಪ್ಸ್ ಬರೋ ಥರ ಎಲ್ಲ ಆಗಿದೆ. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ IIT ಇಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. My name is Pujashri KS. I scored 601. I'm from C section. ಫೌಂಡೇಶನ್ ಕ್ಲಾಸಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಅವ್ರು ಕೊಟ್ಟಿದ್ದ ಮೆಟೀರಿಯಲ್ಸಿಂದ ತುಂಬ ಹೆಲ್ಪ್ ಆಯಿತು. ಅದು ಮುಂದೆ ನಮಗೆ ನೀಟು CETಗೆಲ್ಲ ಹೆಲ್ಪ್ ಮಾಡ್ತಿದೆ. ಆಮೇಲೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಮಾಡುತ್ತೆ. ತುಂಬ motivates us, and I suggest you guys to use that materials and score more marks.